ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿರಂತೆ ಇವತ್ತಿನ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದೆ. ಸುದ್ದಿಯ ಹಿಂದಿನ ಸುದ್ದಿ, ವಿಶ್ಲೇಷಣೆ ಎಲ್ಲ ಇರುತ್ತೆ. ಸೊ ಇವತ್ತಿನ ಬಹಳ ಮುಖ್ಯವಾದ ಸುದ್ದಿ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದೆ ಗೊತ್ತು. BJP ಅಭೂತಪೂರ್ವ ಜಯವನ್ನು ಗಳಿಸಿದೆ. ಆ ಜಯ ಗಳಿಸಿದ ದಾರಿ ಯಾವುದು ಏನು ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಇರ್ಬೋದು. ಜಯ ಗಳಿಸಿದ್ದು ಮಾತ್ರ ನಿಜ. ಸೊ ಆದರೆ ಈ ವಿಜಯವನ್ನು ವಿಜಯ ಅಂತ ಒಪ್ಪಿಕೊಳ್ಳೋದಕ್ಕೆ ಮಮತಾ ದೀದಿ ಸಿದ್ಧರಿಲ್ಲ. ಆದರೆ ಇವತ್ತಿನ ಪ್ರಮುಖ ಬೆಳವಣಿಗೆ ಅಂತಂದರೆ ನಿನ್ನೆ ಸಂಜೆಯಿಂದ ಪಶ್ಚಿಮ ಬಂಗಾಳದ ಹಲವೆಡೆ ಹಿಂಸಾಚಾರ ಪ್ರಾರಂಭ ಆಗಿದೆ. ನಿನ್ನೆ ಸಂಜೆ ಸುಮಾರು 5 ಗಂಟೆಯ ಹೊತ್ತಿಗೆ ಹಿಂಸಾಚಾರ ಪ್ರಾರಂಭ ಆಯಿತು. ಹಲವೆಡೆ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ TMC ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರ ನಡುವೆ ಸಂಘರ್ಷ ನಡೆಯಿತು. ಕೆಲವೆಡೆ ಎಲ್ಲಿವರೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅಂತಂದರೆ ಈಗಿನ ಮಾಹಿತಿಯ ಪ್ರಕಾರ ಇದುವರೆಗೆ ಸುಮಾರು 4 ಜನ ಈ ಸಂಘರ್ಷದಲ್ಲಿ ಅಸುನೀಗಿದ್ದಾರೆ. ಇನ್ನೂ ಕೆಲವು ಕಡೆ TMC ಕಚೇರಿಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಅದಕ್ಕಿಂತ ಬಹಳ ಮುಖ್ಯ ಅಂತಂದರೆ BJP ಬಂದ ತಕ್ಷಣ ಪಶ್ಚಿಮ ಬಂಗಾಳದಲ್ಲಿ JCB ಘರ್ಜಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಸೊ ಕೋಲ್ಕತ್ತಾದ ಮಧ್ಯಭಾಗದಲ್ಲಿದ್ದಂತಹ TMC ಯೂನಿಯನ್ನ ಕಚೇರಿಯನ್ನು ನಿನ್ನೆ ಈ ಒಂದು JCBಯನ್ನು ಬಳಸಿ ಕೆಡವಲಾಯಿತು. ಆಶ್ಚರ್ಯಕರ ಅಂತ ಅಂದರೆ ಇನ್ನೂ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮೊದಲು ಇಲ್ಲಿ JCBಯನ್ನು ಈ ರೀತಿ ಕಾರ್ಯಾಚರಣೆಗೆ ಇಳಿಸಿದವರು ಯಾರು? ಇದರ ಹೊಣೆಗಾರಿಕೆ ಯಾರು? ಈ ಚುನಾವಣಾ ಆಯೋಗ ಏನಿದೆ, ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ಈಗ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ಕಮಿಷನರ್ ಏನಿದ್ದಾರೆ, ಕೋಲ್ಕತ್ತಾ ಕಮಿಷನರ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಹಿಂಸಾಚಾರ ಆಗಿದೆಯೋ ಹಿಂಸಾಚಾರವನ್ನು ತಡೆಗಟ್ಟುವ ಮಾತನಾಡಿದ್ದಾರೆ. ಹಾಗಿದ್ದರೆ ಈ ಒಂದು ಬುಲ್ಡೋಜರ್ ಕಾರ್ಯಾಚರಣೆ ಮಾಡಿಸಿದ್ದು ಚುನಾವಣಾ ಆಯೋಗನ ಯಾರು ಮಾಡಿಸಿದ್ದು ಗೊತ್ತಿಲ್ಲ. ಯೂಸ್ವಲಿ ಈ ಪಶ್ಚಿಮ ಬಂಗಾಳ ವೆರಿ ಸೆನ್ಸಿಟಿವ್ ಸ್ಟೇಟ್ ಅಂತ. ಅಲ್ಲಿ ಸಾಮಾಜಿಕ ಬದುಕು, ರಾಜಕೀಯ ಬದುಕಿನ ಜೊತೆಗೆ ಈ ಹಿಂಸೆ ಕೂಡ ತಡಕಾಗತ್ತೆ. ಸೊ ಅಲ್ಲಿ ಆಡಳಿತ ನಡೆಸಿದ ಬಹುತೇಕ ಪಕ್ಷಗಳೇನಿವೆ ಅವರು ಹಿಂಸಾಚಾರವನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡ ಆರೋಪ ಇದೆ ಕಾರ್ಯಕರ್ತರ ಲೆವೆಲ್ನಲ್ಲಿ. ಯಾಕೆಂದರೆ ಯೂಸ್ವಲಿ ಪಶ್ಚಿಮ ಬಂಗಾಳವನ್ನು ಆಳ್ವಿಕೆ ಮಾಡಿದ್ದು ಯಾರು ಅಂತಂದರೆ ಕೇಡರ್ಗಳು ಅಂತ. ಅಂದರೆ ಯೂಸ್ವಲಿ ಅಲ್ಲಿ ಆಡಳಿತಕ್ಕೆ ಬರೋದು ಕೇಡರ್ ಬೇಸ್ಡ್ ಪಾರ್ಟಿಗಳು. ಮತ್ತು ಕಮ್ಯುನಿಸ್ಟ್ರು ಇದ್ದರು. ಕಮ್ಯುನಿಸ್ಟ್ ಪಾರ್ಟಿ ಅಂದರೆ CPIM ಅದು ಕೇಡರ್ ಬೇಸ್ಡ್ ಪಾರ್ಟಿ ಆಗಿತ್ತು. ಸೊ ಆವಾಗ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ನಡುವೆ ಅಲ್ಲಿ ಹಿಂಸೆ ನಡೀತಾ ಇತ್ತು. ಅದು ಆದಮೇಲೆ ಯೂತ್ ಕಾಂಗ್ರೆಸ್ನಲ್ಲಿದ್ದಂಥ ಮಮತಾ ಬ್ಯಾನರ್ಜಿಯವರು ತಮ್ಮದೇ ಆದ ಒಂದು ಪಕ್ಷವನ್ನು ಅವರು ರಚಿಸಿಕೊಂಡರು, ಅದೇ TMC. ಅವರು ಪಕ್ಷವನ್ನು ರಚಿಸಿದ ತಕ್ಷಣ ಸ್ಲೋಲಿ ಈ ಎಡಪಕ್ಷಗಳ ಪ್ರಾಬಲ್ಯ ಕಡಿಮೆ ಆಗೋದು ಮಾತ್ರ ಅಲ್ಲ, ಎಡಪಕ್ಷಗಳ ಕಾರ್ಯಕರ್ತರು ಬೇರೆ ಪಕ್ಷಗಳ ಜೊತೆ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ಈಗ BJP ಏನಿದೆ, BJP ಇದು ಒಂಥರ ಆಘಾತಕರ ಅನ್ನಿಸ್ಬೋದು, ಆಶ್ಚರ್ಯ ಅನ್ನಿಸ್ಬೋದು. ಸೊ ಈ ಒಂದು ಎಡಪಕ್ಷಗಳ ಕಾರ್ಯಕರ್ತರು ಈಗ BJPಗೆ ಹೋಗ್ತಾರೆ. ಅದು ಸೈದ್ಧಾಂತಿಕವಾಗಿ ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ, ಉತ್ತರ ಧ್ರುವದಿಂದ ಪಶ್ಚಿಮ ಧ್ರುವಕ್ಕೆ ಹೋದ ಕಾರ್ಯಕರ್ತರು ಹೋಗಿದ್ದಾರೆ. ಆದರೆ ಈ ಹಿಂಸಾ ರಾಜಕಾರಣ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಅದು ನಿಲ್ಲದೇ ಇಲ್ವಾ ಅನ್ನೋದು ಈಗಿನ ಪ್ರಶ್ನೆ. ಸೊ ಮುರ್ಷಿದಾಬಾದ್ನಲ್ಲಿ ಗಲಾಟೆ ನಡೆದಿದೆ. ಇನ್ನೂ ಕೆಲವು ಕಡೆ ಗಂಭೀರ ಸ್ವರೂಪದ ಗಲಾಟೆಗಳು ನಡೀತಾ ಇದೆ. ಅದನ್ನು ತಡೆಯೋದಕ್ಕೆ ಪೊಲೀಸರು ಯತ್ನ ಮಾಡ್ತಿದ್ದಾರೆ. ಈ ನಡುವೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿದ್ದಾರೆ, ಮಮತಾ ಬ್ಯಾನರ್ಜಿಯವರು ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೆ ನಿರಾಕರಿಸಿದ್ದಾರೆ. ಅವರು ಹೇಳೋದು ಈ ಚುನಾವಣೆ ಏನಿದೆ, ಈ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆದಿಲ್ಲ ಅನ್ನೋದು TMC ಆರೋಪ. ನಾವು ಕೇವಲ BJPಯನ್ನು ಮಾತ್ರ ಎದುರಿಸಿಲ್ಲ, ನಾವು ಚುನಾವಣಾ ಆಯೋಗವನ್ನು ಕೂಡ ಎದುರಿಸಬೇಕಾಯಿತು. ಸೊ ಚುನಾವಣಾ ಆಯೋಗದ ಇನ್ವಾಲ್ವ್ಮೆಂಟ್ನಿಂದಾಗಿ ನಮಗೆ ಸೋಲಾಗಿದೆ ಅನ್ನುವ ಮಾತನ್ನು TMC ಹೇಳ್ತಾ ಇದೆ. ಸೊ ಅದರ ಜೊತೆಗೆ ಇಡೀ ಪಶ್ಚಿಮ ಬಂಗಾಳದಲ್ಲಿ
ಟಿ ಎಮ್ ಸಿ ಕಾರ್ಯಕರ್ತರು ಎಲ್ಲ ಕಡೆ ಇದ್ದಾರೆ. ಹಾಗೆ ನೋಡಿದರೆ ಟಿ ಎಮ್ ಸಿ ಮತ್ತು ಬಿ ಜೆ ಪಿಯ ನಡುವಿನ ವೋಟ್ ಇದೇನಿದೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಅಂಥ ಮಹಾನ್ ವ್ಯತ್ಯಾಸ ಆಗೇ ಇಲ್ಲ. 5% ಮಾತ್ರ ವ್ಯತ್ಯಾಸ ಆಗಿದೆ. ಸೊ ಇಂಥ ಚುನಾವಣೆಯಲ್ಲಿ 5% ಅಂತ ದೊಡ್ಡ ವ್ಯತ್ಯಾಸ ಅಂತ ಹೇಳೋಕ್ಕಾಗಲ್ಲ, ಕೇವಲ 5%. ಆದರೆ ಇಡೀ ಆ ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿಯಿಂದಾಗಿ ಬಿ ಜೆ ಪಿಗೆ ಅಷ್ಟು ಸ್ಥಾನ ಬಂದಿದೆ. ಇಲ್ಲದ್ರೆ 5% ವ್ಯತ್ಯಾಸ ಇದ್ದಿದ್ದರೆ ಯೂಸ್ವಲಿ ತೃಣಮೂಲ ಕಾಂಗ್ರೆಸ್ಸು ಇಷ್ಟು ಕಳಪೆ ಪ್ರದರ್ಶನ ಮಾಡಬೇಕಾಗಿರಲಿಲ್ಲ, ಟಫ್ ಅಪೋಸಿಷನ್ ಆಗುವ ಸ್ಥಿತಿ ಯಾರು ಬರಬೇಕಾಯಿತು. ಆದರೆ SIR ಆದಮೇಲೆ ಇಡೀ ಅಲ್ಲಿರುವ ಬಹುತೇಕ ಕ್ಷೇತ್ರಗಳ ಗುಣಧರ್ಮ ಏನಿರುತ್ತೆ, ಒಂದು ಕ್ಷೇತ್ರ ಗುಣ ಅದನ್ನು ಬದಲಾಯಿಸಲಾಗಿದೆ. ಅದರ ಜೊತೆಗೆ ಯಾರ್ಯಾರು ಬಿ ಜೆ ಪಿ ವಿರೋಧಿ ಮತಗಳನ್ನು ಹಾಕ್ತಾ ಇದ್ದರೋ ಅವರಲ್ಲಿ ಭಾಳಷ್ಟು ಜನ ಮತದಾರರ ಪಟ್ಟಿಯಿಂದ ಹೊರಗಿರುವಂತೆ ನೋಡಿಕೊಳ್ಳಲಾಗಿದೆ. ಹೀಗೆ ಇಡೀ ಕ್ಯಾರೆಕ್ಟರ್ ಇದೆಯಲ್ಲ ಅದು ಬದಲಾಗಿದೆ. ಅದರಿಂದ ಚುನಾವಣಾ ಫಲಿತಾಂಶ ಕೂಡ ಯಾರಿಗೆ ಹೇಗೆ ಬೇಕೋ, ಎಸ್ಪೆಷಲಿ ಚುನಾವಣಾ ಆಯೋಗದ ಆಶೀರ್ವಾದ ಪಡೆದವರು ಅವರು ಬೇಕಾದಂಥದ್ದು ಬಂದಿದೆ. ಇದು ಮಮತಾ ದೀದಿಯವರಿಗೆ ಕೋಪ ಬರುವಂತೆ ಮಾಡಿದೆ, ಅವರ ಕಾರ್ಯಕರ್ತರಿಗೆ ಸಿಟ್ಟು ಬರುವಂತೆ ಮಾಡಿದೆ. ಆದ್ದರಿಂದ ಅವರೆಲ್ಲ ಕೂಡ ಬೀದಿಗೆ ಇಳಿದಿದ್ದಾರೆ. ಈ ಬೀದಿಗೆ ಇಳಿದಿರೋದಿದೆಯಲ್ಲ, ಇದು ದಟ್ ಯಾವಾಗ ಒಂದು ಆತಂಕಕಾರ ಸ್ಥಿತಿ ಅಂತ. ಈಗ ಬಂದು ವರದಿಯ ಪ್ರಕಾರ ಈಗ ಬಂದಿರುವ ವರದಿಯ ಪ್ರಕಾರ ದಟ್ ಒಂದು ತೀವ್ರ ರೂಪದ ಹಿಂಸೆ, 4 ಜನ ಅಸುನೀಗಿದ್ದಾರೆ. ಆದರೆ ಈಗ ಅದನ್ನು ತಡೆಯಬೇಕಾದಂಥ ಅನಿವಾರ್ಯತೆ ಇರುವುದು ನಿಜ ಅಂತ. ಅದನ್ನು ಹೇಗೆ ತಡೆಯೋದು, ಏನು ತಡೆಯೋದು ಗೊತ್ತಿಲ್ಲ. ಬಟ್ ಅಂಥ ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಅಲ್ಲಿಯ ಪೊಲೀಸರು, ಈ ಪ್ಯಾರಾಮಿಲಿಟರಿ ಫೋರ್ಸಸ್ಗಳು ಎಲ್ಲರೂ ಕೂಡ ರಸ್ತೆಗೆ ಇಳಿದಿದ್ದಾರೆ. ಸೊ ಇನ್ನೇನಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ? ಅದರ ಜೊತೆಗೆ ಅದು ಗಡಿ ರಾಜ್ಯ ಅಂತ. ಆ ಕಡೆ ಬಾಂಗ್ಲಾದೇಶ ಇದೆ, ಈ ಕಡೆ ಭಾರತ ಇದೆ ಅಲ್ವಾ, ಗಡಿ ಅಲ್ಲಿ ಅತಿ ಹೆಚ್ಚು ಮುಸ್ಲಿಮರಿದ್ದಾರೆ. ನಾನು ಈ ಹಿಂದೆ ಮಾತನಾಡ್ತಾ ಹೇಳಿದ್ದೆ, ವಿಶ್ಲೇಷಣೆ ಮಾಡ್ತಾ ನಿನ್ನೆ ತಾನೇ ಇಲ್ಲಿ ಬುಲ್ಡೋಜರ್ ಮತ್ತೆ ಗರ್ಜಿಸುವುದಕ್ಕೆ ಪ್ರಾರಂಭ ಆಗುತ್ತಾ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ನಾನು ವಿಶ್ಲೇಷಣೆ ಮಾಡಿದ್ದೆ. ಆದರೆ ಈಗ ನೋಡಿದರೆ ನಿನ್ನೆನೇ ಬುಲ್ಡೋಜರ್ಗಳು ರಸ್ತೆಗೆ ಇಳಿಯುವುದಕ್ಕೆ ಪ್ರಾರಂಭ ಮಾಡಿದೆ. ಸೊ ಇಂತಹ ದುರಂತ ಅಂದರೆ ನ್ಯಾಯಾಲಯ ಕೂಡ ಇದರಲ್ಲಿ ಯಾರಿಗೆ ನ್ಯಾಯವನ್ನು ಒದಗಿಸಬೇಕೋ ಆ ನ್ಯಾಯವನ್ನು ಒದಗಿಸುವುದರ ಬಗ್ಗೆ ಅನುಮಾನ ಉಂಟಾಗ್ತಾ ಇದೆ. ಅದರ ಜೊತೆಗೆ ಈಗ ಟಿ ಎಮ್ ಸಿ ಕಟ್ಟಡ ಅಂದ್ಕೊಳ್ಳಿ, ಒಂದೊಮ್ಮೆ ಅವರು ಇಲ್ಲೀಗಲ್ ಆಗಿ ಕಟ್ಟಡ ಕಟ್ಕೊಂಡಿದ್ದಾರೆ. ಅದಕ್ಕೊಂದು ಕಾನೂನು ಪ್ರಕ್ರಿಯೆ ಅಂತ ಇದೆಯಲ್ಲ, ಒಂದು ಕಾನೂನು ವ್ಯವಸ್ಥೆ ಇದೆ ಅಲ್ವಾ ಈ ದೇಶದಲ್ಲಿ. ಆದರೆ ಅದನ್ನೆಲ್ಲ ಮೀರಿ ಬುಲ್ಡೋಜರ್ನ ಓಡಿಸಿ ಕೆಡುವುದಿದೆಯಲ್ಲ, ಸ್ಥಳೀಯ ಆಡಳಿತ ಇರ್ಬೋದು. ಮೋಸ್ಟ್ಲಿ ಯಾವಾಗ ಅಧಿಕಾರ ಬದಲಾಯಿತೋ ಇದ್ದಕ್ಕಿದ್ದಾಗೆ ಕೋಲ್ಕತ್ತಾ ದಟ್ ಮಹಾನಗರ ಪಾಲಿಕೆ ಯಾರೋ ಕಾರ್ಯಾಚರಣೆ ನಡೆಸಿರ್ಬೋದು, ಅದಕ್ಕೆ ಯಾರೋ ಸೂಚನೆ ಕೊಟ್ಟಿರ್ಬೋದು. ರಾಜ್ಯಪಾಲರ ಸೂಚನೆ ರಾಜ್ಯಪಾಲರು ಸೂಚನೆ ಕೊಟ್ಟರು ಅಂದರೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಂತೆ ಇದ್ದಕ್ಕಿದ್ದ ಹಾಗೆ ದಟ್ JCBಗಳು ಗರ್ಜಿಸುವುದಕ್ಕೆ ಪ್ರಾರಂಭ ಮಾಡಿದ್ದು. ಇದು ಜನತಂತ್ರ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದರ ಜೊತೆಗೆ TMC ಕಾರ್ಯಕರ್ತರು ಕೂಡ ಅವರು ಏನು ಕಮ್ಮಿ ಇಲ್ಲ. ಆದ್ದರಿಂದ ಈಗ ನಾವು ಬಯಸಬೇಕಾದ್ದು ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ಮೂಡಬೇಕು ಅನ್ನೋದು ಮಾತ್ರ. ಶಾಂತಿ ಮೂಡಬೇಕು, ಉದ್ರಿಕ್ತ ಪರಿಸ್ಥಿತಿ ಹಾಗೆ ಮುಂದುವರಿಕೂಡದು. ಸೊ ಎಲ್ಲ ಪಕ್ಷಗಳು ಬಿ ಜೆ ಪಿಗೆ ಜಯ ಆಗಿ ಸಂತೋಷ ಆಗಿರ್ಬೋದು, ಆದರೆ ಆ ಸಂತೋಷವನ್ನು TMC ಕಾರ್ಯಕರ್ತರ ಮೇಲೆ ದಾಳಿ ನಡೆಸುವ ಮೂಲಕ ತೀರಿಸ್ಕೊಳ್ಳೋದಿದೆಯಲ್ಲ, ಅದು ಸರಿಯಾದದ್ದಲ್ಲ. ಆದರೆ ಏನು ಮಾಡೋಣ ಹೇಳಿ, ಪಶ್ಚಿಮ ಬಂಗಾಳದ ಕಲ್ಚರ್, ಈ ಹಿಂಸಾಚಾರದ ಕಲ್ಚರ್ ಇದೆಯಲ್ಲ ಅದು ಆ ರೀತಿ ಇದೆ. ಅದ್ರ ಜೊತೆ ಭಾರತೀಯ ರಾಜಕಾರಣ ನೀವು ಹಿಂಸೆಯ ಮೇಲೆ ನಿಂತಿದೆ ಅಂತ. 2000 ಇಸ್ವಿಯ ನಂತರ ಗುಜರಾತ್ನಲ್ಲಿ ಪ್ರಾರಂಭವಾದ ಹಿಂಸಾ ರಾಜಕಾರಣ ಇದೆಯಲ್ಲ ಅದು ಈಗ ಎಲ್ಲೆಡೆಗೂ ಸ್ಪ್ರೆಡ್ ಆಗ್ತಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಪಶ್ಚಿಮ ಬಂಗಾಳಕ್ಕಂತೂ ಸ್ಪ್ರೆಡ್ ಆಗಿದೆ. ಮುಂದೇನಾಗುತ್ತೋ ನೋಡ.